ಸಂಜೆ ಹೊತ್ತು ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಬಂದಾಗ, ಹಾಗೆ ಅದು ಹೆಲ್ದಿನೂ ಆಗಿರಬೇಕು ಅಂತ ಅನಿಸಿದ್ರೆ ಅದಕ್ಕೆ ಪರ್ಫೆಕ್ಟ್ ಆದಂಥ ಮಂಗಳೂರು ಕಡೆ ಮಾಡೋ ಟ್ರೆಡಿಷ್ನಲ್ ರೆಸಿಪೀಸ್ ನೀರುಂಡೆಯನ್ನು ಮಾಡೋದಕ್ಕೆ ನಾನಿಲ್ಲಿ ತಗೊಂಡಿರೋದು 2 ಕಪ್ ಆಗುವಷ್ಟು ನೆನೆಸಿರೋ ಬೆಳ್ತಿಗೆ ಅಕ್ಕಿ. ನೀರು ದೋಸೆ ಹಿಟ್ಟಿನ ಥರ ಮಾಡಿಕೊಂಡು ಅದು ಚೆನ್ನಾಗಿ ಗಟ್ಟಿಯಾಗುವವರೆಗೆ ಅದನ್ನು ಕಾಯಿಸ್ಕೊಳ್ಬೇಕು. ಕಾಯಿ ಹಾಲು ರೆಡಿ ಮಾಡ್ಕೊಳ್ಳುವಷ್ಟೊತ್ತಿಗೆ ಅಕ್ಕಿ ಹಿಟ್ಟು ತಣ್ಣಗಾಗಿರುತ್ತೆ. ಅದನ್ನು ಒಂದು ಸತಿ ಸರಿಯಾಗಿ ನೀಡ್ ಮಾಡಿಕೊಂಡು ಕೈಯನ್ನು ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಸಣ್ಣ ಸಣ್ಣ ಗೋಲಿ ಆಕಾರದ ಉಂಡೆಗಳನ್ನು ಮಾಡ್ಕೊಳ್ತಾ ಬರಬೇಕು. ಸಪ್ಪೆ ಆಗಿರೋ ನೀರುಂಡೆಯನ್ನು ಮಾಡ್ಕೊಳ್ಳೋದಕ್ಕೆ ತೆಳು ಕಾಯಿ ಹಾಲಿನ ಅರ್ಧ ಭಾಗವನ್ನು ಒಂದು ಪ್ಯಾನ್ಗೆ ಹಾಕಿ ಅದೊಂದು ಕುದಿ ಬಂದ ಮೇಲೆ ಮಾಡ್ಕೊಂಡಿರೋ ದಪ್ಪ ಕಾಯಿ ಹಾಲಿನ ಅರ್ಧ ಭಾಗವನ್ನು ಕೂಡ ಅದಕ್ಕೆ ಹಾಕ್ಕೊಳ್ಬೇಕು. ಸಿಹಿ ನೀರುಂಡೆ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ ಉಳಿದಿರೋ ಕಾಯಿ ಹಾಲು, 7ರಿಂದ 8 ಸ್ಪೂನ್ ಆಗುವಷ್ಟು ಕರಗಿಸ್ಕೊಂಡಿರೋ ಬೆಲ್ಲ, ದಪ್ಪ ಕಾಯಿ ಹಾಲು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಿಹಿ ಇಷ್ಟ ಇಲ್ಲ, ಹಾಗೆ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋವಂಥವ್ರು ಸಪ್ಪೆಯಾದ ನೀರುಂಡೆಯನ್ನು ತಿನ್ಬೋದು. ಹಾಗೆ ಸಿಹಿ ಇಷ್ಟ ಇರೋರು ಬೆಲ್ಲದ ನೀರುಂಡೆ ಅಥವಾ ಸಪ್ಪೆ ನೀರುಂಡೆಗೆ ಸಕ್ಕರೆಯನ್ನು ಹಾಕ್ಕೊಂಡು ಕೂಡ ತಿನ್ಬೋದು. ಈ ಟ್ರೆಡಿಷ್ನಲ್ ರೆಸಿಪಿಯನ್ನು ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ.